ನಂಜನಗೂಡು ನಂಜುಂಡೇಶ್ವರನ ಮಹಿಮೆ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಭಕ್ತಿಪೂರ್ಣ ಕಥೆಗಳಲ್ಲೊಂದು. ಕಪಿಲಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ವಿರಾಜಮಾನನಾಗಿರುವ ನಂಜುಂಡೇಶ್ವರ ಅಂದರೆ ಶಿವನ ಮಹಿಮೆಯೇ ಅನಂತ. ಈ ಕಥೆ ಕೇವಲ ದೇವಾಲಯದ ಇತಿಹಾಸವಲ್ಲ, ಅದು ಭಕ್ತಿ, ದೈವಿಕ ಶಕ್ತಿ ಮತ್ತು ಮಾನವನ ಜೀವನದಲ್ಲಿ ನಂಬಿಕೆಯ ಮಹತ್ವವನ್ನು ತೋರಿಸುವ ದಿವ್ಯಗಾಥೆ. ನಂಜುಂಡೇಶ್ವರನ ಹೆಸರು ಹೇಗೆ ಬಂದಿತು? ನಂಜುಂಡೇಶ್ವರ ಎಂಬ ಹೆಸರಿನ ಹಿಂದೆ ಒಂದು ಅದ್ಭುತ ಪೌರಾಣಿಕ ಘಟನೆಯಿದೆ. ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಥಿಸಿದಾಗ ಮೊದಲು ಹೊರಬಂದದ್ದು ಭಯಾನಕವಾದ ವಿಷ, ಹಾಲಾಹಲ. ಆ ವಿಷವು ಪ್ರಪಂಚವನ್ನೇ ನಾಶಮಾಡುವಷ್ಟು ಶಕ್ತಿಶಾಲಿಯಾಗಿತ್ತು. ಅದನ್ನು ತಡೆಯಲು ಶಿವ ಸ್ವಯಂ ಮುಂದೆ ಬಂದನು. ತನ್ನ ಕರಾಳ ಕಂಠದಲ್ಲಿ ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದನು. ವಿಷವನ್ನು ಕುಡಿದ ಕಾರಣ ಅವನ ಕಂಠ ನೀಲವರ್ಣವಾಯಿತು. ಆಗಿನಿಂದ ಶಿವನು ನೀಲಕಂಠ ಮತ್ತು ನಂಜುಂಡ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ನಂಜನಗೂಡು ಕ್ಷೇತ್ರವು ಉದ್ಭವ. ನಂಜನಗೂಡು ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಕಪಿಲಾ ನದಿಯ ತೀರದಲ್ಲಿ ಇರುವ ಈ ಪವಿತ್ರ ಸ್ಥಳದಲ್ಲಿ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು. ಈ ಪ್ರದೇಶವು ಋಷಿಮುನಿಗಳ ಯಜ್ಞಭೂಮಿಯಾಗಿತ್ತು. ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಭಯಾನಕ ರೋಗ ಹರಡಿತ್ತು. ಜನರು ದುಃಖದಲ್ಲಿ ಮುಳುಗಿದ್ದರು. ಆಗ ಮಹರ್ಷಿಗಳು ಶಿವನನ್ನು ಪ್ರಾರ್ಥಿಸಿದರು. ಅವರ ಭಕ್ತಿಯಿಂದ ಸಂತುಷ್ಟನಾದ ಶಿವನು ನಂಜುಂಡೇಶ್ವರ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು. ಸ್ವಾಮಿಯ ಅನುಗ್ರಹದಿಂದ ಜನರ ಎಲ್ಲಾ ರೋಗಗಳು ದೂರವಾದವು. ಆ ದಿನದಿಂದ ಈ ಸ್ಥಳವು ಆರೋಗ್ಯ ಮತ್ತು ಶಾಂತಿಯ ತಾಣವಾಗಿ ಪ್ರಸಿದ್ಧವಾಯಿತು. ಟಿಪ್ಪು ಸುಲ್ತಾನ ಮತ್ತು ನಂಜುಂಡೇಶ್ವರ. ಇತಿಹಾಸದಲ್ಲಿಯೂ ಈ ದೇವಸ್ಥಾನಕ್ಕೆ ವಿಶೇಷ ಸ್ಥಾನವಿದೆ. ಮೈಸೂರು ದೊರೆ ಟಿಪ್ಪು ಸುಲ್ತಾನ ಅವರ ಕಾಲದಲ್ಲಿ ನಡೆದ ಒಂದು ಘಟನೆ ಬಹಳ ಪ್ರಸಿದ್ಧವಾಗಿದೆ. ಕಥೆ ಪ್ರಕಾರ ಟಿಪ್ಪು ಸುಲ್ತಾನನ ಪ್ರಿಯ ಆನೆಯೊಂದು ಗಂಭೀರವಾಗಿ ಅಸ್ವಸ್ಥವಾಯಿತು. ವೈದ್ಯರು ಚಿಕಿತ್ಸೆ ನೀಡಿದರೂ ಅದು ಗುಣವಾಗಲಿಲ್ಲ. ಕೊನೆಗೆ ಯಾರೋ ಸಲಹೆ ನೀಡಿದರು, ನಂಜುಂಡೇಶ್ವರನ ಬಳಿ ಪ್ರಾರ್ಥಿಸಬೇಕು ಎಂದು. ಟಿಪ್ಪು ಸುಲ್ತಾನನು ಭಕ್ತಿಯಿಂದ ಪ್ರಾರ್ಥಿಸಿದನು. ಸ್ವಲ್ಪ ಸಮಯದಲ್ಲೇ ಆನೆ ಸಂಪೂರ್ಣವಾಗಿ ಗುಣಮುಖವಾಯಿತು. ಈ ಘಟನೆಯಿಂದ ಸಂತುಷ್ಟಗೊಂಡ ಟಿಪ್ಪು ಸುಲ್ತಾನನು ದೇವಾಲಯಕ್ಕೆ ಅಮೂಲ್ಯ ವಸ್ತುಗಳನ್ನು ಕಾಣಿಕೆಯಾಗಿ ನೀಡಿದನು. ಅವನು ನಂಜುಂಡೇಶ್ವರನನ್ನು ಹಕೀಂ ನಂಜುಂಡ ಅಂದರೆ ವೈದ್ಯ ನಂಜುಂಡ ಎಂದು ಕರೆಯುತ್ತಿದ್ದನು. ದೇವಾಲಯದ ವೈಭವ. ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ. ದೇವಾಲಯದ ಗೋಪುರಗಳು, ಶಿಲ್ಪಕಲೆ ಮತ್ತು ಪುರಾತನ ಕಾಲದ ಶಿಲಾಲೇಖಗಳು ಅದರ ವೈಭವವನ್ನು ತೋರಿಸುತ್ತವೆ. ಇಲ್ಲಿ ಮುಖ್ಯವಾಗಿ ಶಿವಲಿಂಗ ರೂಪದಲ್ಲಿ ನಂಜುಂಡೇಶ್ವರನು ಪೂಜಿಸಲ್ಪಡುತ್ತಾನೆ. ದೇವಾಲಯದ ಒಳಭಾಗದಲ್ಲಿ ಸುಂದರ ಮಂಟಪಗಳು, ಶಿಲ್ಪಕಲೆಗಳಿಂದ ಅಲಂಕೃತ ಕಂಬಗಳು, ಪುರಾತನ ಕಾಲದ ಚಿತ್ರಗಳು ಇವೆಲ್ಲವೂ ಭಕ್ತರಲ್ಲಿ ಭಕ್ತಿಭಾವವನ್ನು ಹೆಚ್ಚಿಸುತ್ತವೆ. ಕಪಿಲಾ ನದಿಯ ಮಹಿಮೆ. ನಂಜನಗೂಡು ಬಳಿ ಹರಿಯುವ ಕಪಿಲಾ ನದಿ ಈ ಕ್ಷೇತ್ರದ ಪವಿತ್ರತೆಯನ್ನು ಹೆಚ್ಚಿಸುತ್ತದೆ. ಭಕ್ತರು ಮೊದಲು ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವಾಲಯಕ್ಕೆ ಹೋಗುತ್ತಾರೆ. ನಂಬಿಕೆಯ ಪ್ರಕಾರ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮನಸ್ಸು ಶುದ್ಧವಾಗುತ್ತದೆ. ಜಾತ್ರೆಗಳು ಮತ್ತು ಉತ್ಸವಗಳು. ನಂಜುಂಡೇಶ್ವರ ದೇವಸ್ಥಾನದಲ್ಲಿ ವರ್ಷಪೂರ್ತಿ ಪೂಜೆಗಳು ನಡೆಯುತ್ತವೆ. ಆದರೆ ಕೆಲವು ಉತ್ಸವಗಳು ವಿಶೇಷವಾಗಿ ಭವ್ಯವಾಗಿರುತ್ತವೆ. ಮಹಾಶಿವರಾತ್ರಿ. ಮಹಾಶಿವರಾತ್ರಿ ದಿನ ಸಾವಿರಾರು ಭಕ್ತರು ಇಲ್ಲಿ ಸೇರಿ ಇಡೀ ರಾತ್ರಿ ಭಜನೆ, ಅಭಿಷೇಕ ಮತ್ತು ಪೂಜೆಗಳು ನಡೆಯುತ್ತವೆ. ರಥೋತ್ಸವ. ರಥೋತ್ಸವದ ಸಮಯದಲ್ಲಿ ದೇವರನ್ನು ರಥದಲ್ಲಿ ಊರಿನಲ್ಲಿ ಸಂಚರಿಸಲಾಗುತ್ತದೆ. ಇದು ಭಕ್ತರಿಗೆ ಅತ್ಯಂತ ಸಂತೋಷದ ಕ್ಷಣ. ದೀಪಾವಳಿ ಮತ್ತು ಯುಗಾದಿ. ಈ ಹಬ್ಬಗಳ ಸಮಯದಲ್ಲಿಯೂ ದೇವಸ್ಥಾನವು ಬೆಳಕು ಮತ್ತು ಹೂವಿನ ಅಲಂಕಾರದಿಂದ ಕಂಗೊಳ್ಳುತ್ತದೆ. ಚಮತ್ಕಾರಗಳು ಮತ್ತು ಅನುಭವಗಳು. ನಂಜುಂಡೇಶ್ವರನ ಮಹಿಮೆ ಬಗ್ಗೆ ಅನೇಕ ಭಕ್ತರ ಅನುಭವಗಳು ಪ್ರಸಿದ್ಧವಾಗಿವೆ. ದೀರ್ಘಕಾಲದ ರೋಗಗಳಿಂದ ಬಳಲುತ್ತಿದ್ದವರು ಇಲ್ಲಿ ಪ್ರಾರ್ಥಿಸಿದ ನಂತರ ಗುಣಮುಖರಾಗಿದ್ದಾರೆ. ಕುಟುಂಬ ಸಮಸ್ಯೆಗಳು ಪರಿಹಾರಗೊಂಡಿವೆ. ಮಾನಸಿಕ ಶಾಂತಿ ದೊರಕಿದೆ. ಭಕ್ತರು ಹೇಳುವಂತೆ ನಂಜುಂಡೇಶ್ವರನನ್ನು ಭಕ್ತಿಯಿಂದ ಕರೆದರೆ ಅವನು ಖಂಡಿತವಾಗಿ ಸ್ಪಂದಿಸುತ್ತಾನೆ. ಭಕ್ತಿಯ ಶಕ್ತಿ. ಈ ಕ್ಷೇತ್ರದಲ್ಲಿ ಭಕ್ತಿಯ ಮಹತ್ವ ಅತ್ಯಂತ ಉನ್ನತವಾಗಿದೆ. ಇಲ್ಲಿ ಬರುವ ಜನರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು, ಸಂಕಲ್ಪಗಳನ್ನು ಮಾಡಿಕೊಂಡು ನಂಬಿಕೆಯಿಂದ ಪ್ರಾರ್ಥಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಸತ್ಯಭಕ್ತಿಗೆ ದೇವರು ಯಾವಾಗಲೂ ಸ್ಪಂದಿಸುತ್ತಾನೆ. ಶುದ್ಧ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆತ್ಮೀಯ ಸಂದೇಶ. ನಂಜುಂಡೇಶ್ವರನ ಕಥೆ ನಮಗೆ ಹಲವು ಪಾಠಗಳನ್ನು ಕಲಿಸುತ್ತದೆ. ಪರೋಪಕಾರ. ಶಿವನು ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದನು. ಧೈರ್ಯ. ಸಮಸ್ಯೆಗಳನ್ನು ಎದುರಿಸಲು ಶಕ್ತಿ ಬೇಕು. ಭಕ್ತಿ. ನಂಬಿಕೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಸರಳತೆ. ದೈವಿಕತೆ ಸರಳ ಜೀವನದಲ್ಲಿಯೂ ಇದೆ. ಇಂದಿನ ಕಾಲದಲ್ಲಿ ಮಹತ್ವ. ಇಂದಿನ ವೇಗದ ಜೀವನದಲ್ಲಿ ಜನರು ಒತ್ತಡ ಮತ್ತು ಆತಂಕಗಳಿಂದ ಬಳಲುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಂಜನಗೂಡು ಕ್ಷೇತ್ರವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಮನಸ್ಸನ್ನು ಹಗುರಗೊಳಿಸಿಕೊಂಡು ಹೋಗುತ್ತಾರೆ. ಇದು ಕೇವಲ ದೇವಾಲಯವಲ್ಲ, ಆತ್ಮಶಾಂತಿಯ ಕೇಂದ್ರವಾಗಿದೆ. ಸಮಾರೋಪ. ನಂಜುಂಡೇಶ್ವರ ಮಹಿಮೆ ಅನಂತ. ಅದು ಕೇವಲ ಪೌರಾಣಿಕ ಕಥೆಗಳಲ್ಲಿ ಮಾತ್ರವಲ್ಲ, ಭಕ್ತರ ಜೀವನದಲ್ಲಿಯೂ ಪ್ರತಿಫಲಿಸುತ್ತದೆ.
ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ನಮ್ಮ ಭಕ್ತಿ, ನಂಬಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸುವ ಪವಿತ್ರ ಕ್ಷೇತ್ರವಾಗಿದೆ. ಓಂ ನಂಜುಂಡೇಶ್ವರಾಯ ನಮಃ ಎಂಬ ಮಂತ್ರವು ಭಕ್ತರ ಹೃದಯದಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ತುಂಬುತ್ತದೆ.